ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಇವತ್ತು 500 ಅಂಕಗಳು ಮೇಲಕ್ಕೆ 4 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಿನ್ನೆ ಭಾರತದ ಮಾರುಕಟ್ಟೆಗೆ ಹಾಲಿಡೇ ಇತ್ತು. ಇವತ್ತು ಆಸ್ ಎಕ್ಸ್ಪೆಕ್ಟೆಡ್ ನಿರೀಕ್ಷೆಯಂತೆ ಭಾರತದ ಮಾರುಕಟ್ಟೆ ಮೇಲುಕೋಯಿತು. ಇವತ್ತು ನಿಫ್ಟಿ ಮೇಲಕ್ಕೆ ಹೋಗಿದ್ದು 2.1%, ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಮೇಲಕ್ಕೆ ಹೋಗಿದ್ದು 2.9% ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಮೇಲಕ್ಕೆ ಹೋಗಿದ್ದು 3.1%. ಇವತ್ತು ಬಹಳ ಸಲೀಸಾಗಿ ನಿಫ್ಟಿ 23,000 ಪಾಯಿಂಟನ್ನು ಕ್ರಾಸ್ ಮಾಡಿ ಮೇಲಕ್ಕೆ ಹೋಗಿದೆ. ಹಾಗೆಯೇ ಕಳೆದ 2 ದಿನಗಳಿಂದ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕೂಡ ಮೇಲಕ್ಕೆ ಹೋಗ್ತಾ ಇದೆ. ಸದ್ಯದ ಮಟ್ಟಿಗೆ ಕಳೆದ 3-4 ದಿನದಿಂದ ಅದೇನು ಮಾರುಕಟ್ಟೆಯಲ್ಲಿ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ತಲ್ಲಣ ಇತ್ತು ಅದು ಕಮ್ಮಿ ಆಗ್ತಾ ಇದೆ. ಮತ್ತು ಇವತ್ತು ನಿಫ್ಟಿ ಯಾಕೆ ಮೇಲಕ್ಕೆ ಹೋಯಿತು ಅನ್ನೋದಕ್ಕೆ ನಿಮ್ಮ ಮುಂದೆ ಒಂದಷ್ಟು ಕಾರಣಗಳು ನೀಡ್ತಾ ಇದ್ದೇನೆ. ಮೊದಲನೇದು ಟೆಂಪರರಿ ರಿಲೀಫ್ ಫ್ರಮ್ ಟ್ಯಾರಿಫ್. ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಶನಿವಾರ. ಟೆಂಪರರಿ ಆಗಿ ನಾವು ಎಕ್ಸಂಪ್ಷನ್ ಕೊಡ್ತಾ ಇದ್ದೇವೆ ಸಮ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಐಟಮ್ಸ್. ಉದಾಹರಣೆಗೆ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್. ಚೈನಾದ ಮೇಲೆ ಅದೇನು 125 + 10% ಸುಂಕವನ್ನು ವಿಧಿಸಿದ್ವೋ ಅದನ್ನು ನಾವು ಸದ್ಯಕ್ಕೆ ತಡೆ ಹಿಡಿತಾ ಇದ್ದೇವೆ. ಅದೇ ರೀತಿ ಆಟೋಮೇಟಿವ್ ಸೆಕ್ಟರಲ್ಲಿ ಕೂಡ ಒಂದಷ್ಟು ಕನ್ಸೆಷನ್ನ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ. ಆದರೆ ಅಮೆರಿಕದ ಪ್ರೆಸಿಡೆಂಟ್ ನಿಮಗೆಲ್ಲ ಗೊತ್ತು, ಹೈಲಿ ಅನ್ಪ್ರಿಡಿಕ್ಟೇಬಲ್. ಅವ್ರು ಹೇಳಿದ್ರು ಮುಂದಿನ ದಿನಗಳಲ್ಲಿ ನಾವು ಈ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಡಿಫ್ರೆಂಟ್ ಟ್ಯಾರಿಫ್ ಬಕೆಟ್ ಇಟ್ಕೊಂಡು ಹೋಗ್ತೇವೆ ಮತ್ತು ಅದರಂತೆ ವರ್ತಿಸ್ತೇವೆ. ಅಲ್ಲದೆ ಸೆಮಿ ಕಂಡಕ್ಟರ್ಸ್ಗೆ ಕೂಡ ಹೊಸದಾಗಿ ಒಂದು ಹೊಸ ಟ್ಯಾರಿಫ್ನ ಯೋಚನೆ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರು ಈ ಹೇಳಿಕೆಯನ್ನು ಕೊಟ್ಟದ್ದು ಪ್ರಪಂಚದಾದ್ಯಂತ ಎಲ್ಲ ಸ್ಟಾಕ್ ಮಾರ್ಕೆಟ್ಸು ಪಾಸಿಟಿವ್ ನ್ಯೂಸ್ ಅಂತ ತಗೊಂಡಿದ್ದಾರೆ. ಯಾಕಂದ್ರೆ ಈ ರೀತಿ ಚೈನಾದಿಂದ ಬರುವಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ನಾವು ಒಂದಷ್ಟು ವೇವರ್ ಮಾಡ್ತೇವೆ ಅಂತಂದ್ರೆ ಅದು ಗುಡ್ ನ್ಯೂಸ್ ಆಗುತ್ತೆ. ಮತ್ತೆ ಇಟ್ ಈಸ್ ಸಾಫನಿಂಗ್ ಆಫ್ ದ ಸ್ಟಾನ್ಸ್ ಅಗೇನ್ಸ್ಟ್ ಚೈನಾ. ಯಾಕಂದ್ರೆ ಚೈನಾದ ಮೇಲೆ ಅಮೆರಿಕದವರು ಬಹಳ ಕೋಪವನ್ನು ಮಾಡಿಕೊಂಡಿದ್ರು. ಷೇರು ಮಾರುಕಟ್ಟೆ ಇವತ್ತು ಭಾರತದಲ್ಲಿ ಮೇಲಕ್ಕೆ ಹೋಗಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನಂತಂದ್ರೆ ಇಂಡಿಯಾ ವಿಕ್ಸ್ ಡೌನ್ ಬೈ 20% ಟುಡೇ. ಸಾಮಾನ್ಯವಾಗಿ ನಾವು ಇಂಡಿಯಾ ವಿಕ್ಸ್ ಅನ್ನು ಫಿಯರ್ ಇಂಡೆಕ್ಸ್ ಅಂತ ಕರೀತೇವೆ. ಅಮೆರಿಕದವರು ಯಾವಾಗ 90 ದಿನದ ಮಟ್ಟಿಗೆ ಈ ಟೆಂಪರರಿ ವೇವನನ್ನು ಕೊಟ್ಟರೋ ಸುಂಕಗಳ ಬಗ್ಗೆ ಅದನ್ನ ಮಾರುಕಟ್ಟೆ ಪಾಸಿಟಿವ್ ಆಗಿ ತಗೊಂಡಿದೆ. ಅಲ್ಲಿಗೆ ಇಂಡಿಯಾ ವಿಕ್ಸು 20 ಇದ್ದದ್ದು 16.1ಗೆ ಬಂದಿದೆ. ಅರ್ಥ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಜಾಸ್ತಿ ಬೀಳುವಂತ ಚಾನ್ಸಸ್ ಕಮ್ಮಿ ಆಗಿದೆ. ಅನಲಿಸ್ಟ್ಗಳು ಹೇಳ್ತಾರೆ ನಿಫ್ಟಿ ಈಗೇನು 23,000ದಲ್ಲಿದೆ ಅದು 23,500ರಲ್ಲಿ ಒಂದು ರೆಸಿಸ್ಟೆನ್ಸ್ ಸಿಗುತ್ತೆ. ಅದಾದ್ಮೇಲೆ ಅದು ಆ ರೆಸಿಸ್ಟೆನ್ಸ್ ಅನ್ನು ಕ್ರಾಸ್ ಆದರೆ 24,000 ಲೆವೆಲ್ ಅನ್ನು ಪುನಃ ಕಂಡುಕೊಳ್ಳಬಹುದು. ಸದ್ಯದ ಮಟ್ಟಿಗೆ ನಿಫ್ಟಿ 30 ಡೇಸ್ ಮೂವಿಂಗ್ ಆವರೇಜ್ 22,825 ಅದರಿಂದ ಮೇಲಿದೆ. ಆದರೆ 200 ಡೇಸ್ ಮೂವಿಂಗ್ ಆವರೇಜ್ ಏನಿದೆ 24,054 ಅದರಿಂದ ಕೆಳಗಿದೆ. ನಿಫ್ಟಿ 50 ಇಂಡೆಕ್ಸು ಸದ್ಯದ ಮಟ್ಟಿಗೆ 23,300ರಲ್ಲಿ ಕೂತ್ಕೊಂಡಿದೆ. ಈಗ ಒಂದೇ ಅನೌನ್ಸ್ಮೆಂಟ್. ಬಹಳ ಜನ ನಮಗೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರುವ ಪ್ರಶ್ನೆ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಅದಕ್ಕೋಸ್ಕರ ನಾವೊಂದು ಫ್ರೀ ಉಚಿತವಾದ 2 ಅವರ್ ಆನ್ಲೈನ್ ವರ್ಕ್ಶಾಪ್ನ ಆರ್ಗನೈಸ್ ಮಾಡಿದ್ದೇವೆ ಮ್ಯೂಚುವಲ್ ಫಂಡ್ ಬಗೆಗೆ. ಈ ಮ್ಯೂಚುವಲ್ ಫಂಡಿನ ಕೋರ್ಸ್ನ ಬಗೆಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದ್ರೆ 10 ನಿಮಿಷದ್ದು ಇಂಟ್ರಡಕ್ಟಿವ್ ಸೆಷನ್ ಮಾಡ್ತಾ ಇದ್ದೇವೆ. ಅದು ಫ್ರೀ. ಆನ್ 18th ಏಪ್ರಿಲ್ ಫ್ರೈಡೇ, ಗುಡ್ ಫ್ರೈಡೇ at 7:05 PM. ನಾವು ನಮ್ಮ ಉಚಿತವಾದ ಕೋರ್ಸಿನ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳ್ತಾ ಹೋದರೆ ಎಲ್ಲರಿಗೂ ಸಮಯ ವ್ಯರ್ಥ ಆಗ್ಬೋದು. ಕೇವಲ ಆಸಕ್ತಿ ಇರುವವರು ಮಾತ್ರ ಈ 10 ನಿಮಿಷದ ವೆಬಿನಾರಿಗೆ ಬರಲಿ ಅನ್ನೋ ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ನೀವು ರಿಜಿಸ್ಟರ್ ಮಾಡಬೇಕಂತಂದ್ರೆ ಬಹಳ ಸರಳ. successdigest@gmail.comಗೆ ಇಮೇಲ್ ಕಳಿಸಿ ಮತ್ತು ಸಬ್ಜೆಕ್ಟ್ ಮ್ಯೂಚುವಲ್ ಫಂಡ್ ವೆಬಿನಾರ್ ಅಂತ ಹಾಕಬೇಕು. ನೇಮ್ ಅಂಡ್ ಮೊಬೈಲ್ ನಂಬರ್ನ ಪ್ರಿಂಟ್ ಮಾಡಿರಬೇಕು. ಮೊದಲ 80 ಜನರಿಗೆ ಮಾತ್ರ ಸೀಟುಗಳು ಲಭ್ಯವಿವೆ. ಈಗ ವಿಡಿಯೋದ ವಿಷಯವನ್ನು ಮುಂದುವರಿಸ್ಕೊಳ್ತಾ ಇದ್ದೇನೆ. ಮೂರನೆಯ ಕಾರಣ ಇವತ್ತು ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ವ್ಯಾಲ್ಯೂ ಬಾಯಿಂಗ್ ಇನ್ ಇಂಡೆಕ್ಸ್ ಸ್ಟಾಕ್ಸ್. ಬಹಳ ದಿನಗಳಿಂದ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಒಂದಷ್ಟು ಸಿಗ್ನಿಫಿಕೆಂಟ್ ಅಮೌಂಟು ಕೆಳಗೆ ಬಿದ್ದಿತ್ತು. ಅದಕ್ಕೋಸ್ಕರ ಇವತ್ತು ಬಹಳಷ್ಟು ಷೇರುಗಳು ಮೇಲಕ್ಕೆ ಹೋದವು.
ಉದಾಹರಣೆಗೆ ಟಾಟಾ ಮೋಟಾರ್ಸ್, ಲಾರ್ಸನ್ ಅಂಡ್ ಟುಬ್ರೋ, HDFC ಬ್ಯಾಂಕ್, ಬಜಾಜ್ ಫೈನಾನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಇತ್ಯಾದಿ. ಈ ರಿಲೀಫ್ ರ್ಯಾಲಿ ಏನಿದೆ ಇದು ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ ನೋಡಬೇಕು. ಅಲ್ಲದೆ ಇನ್ವೆಸ್ಟರ್ಸ್ಗೆ ಏನಾದರೂ ಒಂದು ಒಳ್ಳೆಯ ನ್ಯೂಸ್ ಮುಂದಿನ ದಿನಗಳಲ್ಲಿ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ನಿಫ್ಟಿ ಮೇಲಕ್ಕೆ ಹೋಗಲಿಕ್ಕೆ ನಾಲ್ಕನೆಯ ಕಾರಣ ವೆರಿ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್. ಮೇಜರ್ ಏಷಿಯನ್ ಮಾರ್ಕೆಟ್ಸು ಕಳೆದ 2ರಿಂದ 4% ರ್ಯಾಲಿಯನ್ನು ಕಂಡಿತ್ತು. ಯುರೋಪಿಯನ್ ಮಾರ್ಕೆಟು ಕೂಡ 2ರಿಂದ 3%, ಅಮೆರಿಕದ ಮಾರುಕಟ್ಟೆ ಅಂದಾಜು 2% ಮೇಲುಕೋಗಿದೆ. ಅದರಿಂದಾಗಿ ಭಾರತದ ಮಾರುಕಟ್ಟೆ ಕೂಡ ಫ್ರೈಡೇ ಮತ್ತು ಇವತ್ತು ಮೇಲಕ್ಕೆ ಹೋಯಿತು. ಈ ರೀತಿ ಮಾರುಕಟ್ಟೆ ಮೇಲಕ್ಕೆ ಹೋಗಿದ್ದರಿಂದ ಪೋರ್ಟ್ಫೋಲಿಯೋ ಆಫ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಒಂದು 4% ವರೆಗೂ ಚೇತರಿಕೆಯನ್ನು ಕಂಡಿರಬಹುದು ಅನ್ನುವಂಥದ್ದು ತನ್ನಭಿಪ್ರಾಯ. ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಟ್ಟಿದ್ದೇನೆ. ಯಾವ ರೀತಿ ಭಾರತದ ಸೂಚಕಗಳು ಮೇಲಕ್ಕೆ ಹೋಗಿದ್ವು. ನಿಫ್ಟಿ 50 ಸದ್ಯದ ಮಟ್ಟಿಗೆ ಪರ್ಸೆಂಟೇಜ್ ಚೇಂಜ್ ಫ್ರಮ್ ಲೈಫ್ ಟೈಮ್ ಹೈ -10.9% ಓನ್ಲಿ. 2 ನಿಫ್ಟಿ ಮಿಡ್ ಕ್ಯಾಪ್ 100 -14.6 ಮತ್ತು 3 ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಪರ್ಸೆಂಟೇಜ್ ಚೇಂಜ್ ಫ್ರಮ್ ಲೈಫ್ ಟೈಮ್ ಹೈ -17.7%. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದರಿಂದ ನಾವು ಕೂಡ ಒಂದು ಸಣ್ಣ ಸಮೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ನಿಮ್ಮ ಮೇಲೆ. ಕಳೆದ 7 ತಿಂಗಳಿಂದ ನಿಫ್ಟಿ ಸತತವಾಗಿ ಕೆಳಗೆ ಬಂದಿತ್ತು ಲೈಫ್ ಟೈಮ್ ಹೈಯಿಂದ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನು ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಫ್ಟಿ 26,000 ಮಾರ್ಕನ್ನು ಪುನಃ ಕ್ರಾಸ್ ಮಾಡುತ್ತಾ? ನಿಮ್ಮ ಮುಂದೆ 3 ಆಯ್ಕೆಗಳು. ಎ, ಮುಂದಿನ 3 ತಿಂಗಳ ಒಳಗಾಗಿ 26,000 ಕ್ರಾಸ್ ಮಾಡುತ್ತೆ. ಬಿ, ನೆಕ್ಸ್ಟ್ 3ರಿಂದ 6 ತಿಂಗಳು. 3ನೇ ಉತ್ತರ ಮೋರ್ ದೆನ್ 6 ಮಂತ್ಸ್. ಯಾವುದು ನಿಮಗೆ ಸರಿ ಅನಿಸುತ್ತೋ ಅದನ್ನು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.